ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಹೇಗಿದ್ದೀರಾ? ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿವಸ ಈ ಲೈಫ್ ಸ್ಟೈಲ್ ಚಾನಲ್ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಕಳೆದ ದಿನ ಒಂದು ಮಾತನ್ನು ನಾನು ನಿಮಗೆ ಹೇಳಿದ್ದೇನೆ. ಆ ಮಾತೇನೆಂದರೆ, ಒಂದು ಚಿತ್ರ 1000 ಪದಗಳಿಗಿಂತಲೂ ಹೆಚ್ಚಾಗಿರುವಂಥದ್ದು ಎಂಬುದಾಗಿ. ಅಂದ್ರೆ ಒನ್ ಇಮೇಜ್ ಈಸ್ ಮೋರ್ ದೆನ್ 1000 ವರ್ಡ್ಸ್ ಅಂತ ಹೇಳ್ತದೆ. ಅಂದರೆ ವಿವರಿಸಲಿಕ್ಕಾಗದೇ ಇರುವಂಥ ಕೆಲವು ಕಾರ್ಯಗಳನ್ನು ಒಂದು ಚಿತ್ರದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ಯೋಚನವೇ, ಈ ಚಿತ್ರವನ್ನು ನಾನು ನೋಡಿದಾಗ ಇದನ್ನು ನಿಮ್ಮೊಟ್ಟಿಗೆ ತೋರಿಸಬೇಕು ಮತ್ತು ಇದರ ಕುರಿತು ಮಾತನಾಡಬೇಕೆಂದು ನಾನು ಆಲೋಚಿಸಿದೆ. ಇಷ್ಟಕ್ಕೂ ಅಲ್ಲಿ ಆ ಚಿತ್ರದಲ್ಲಿ ನೀವೇನನ್ನು ಗಮನಿಸ್ತಾ ಇದ್ದೀರಾ? ಒಂದು ಸಹೋದರಿಯು ಯಾವುದನ್ನು ಕ್ಲೀನ್ ಮಾಡುವಂತೆ ಒಂದು ಟೇಬಲ್ ಮೇಲೆ ನಿಂತುಕೊಂಡು ಆಕೆಯ ಕೈಯಲ್ಲಿರುವಂಥ ಮಿಷಿನನ್ನು ನೋಡುವಾಗ ಮಾಡ್ರನ್ ಆಗಿ ಈಗಿನ ಕಾಲದ ರೀತಿಯಲ್ಲಿ ಕ್ಲೀನ್ ಮಾಡುವಂಥ ಒಂದು ಸಾಧನವಾಗಿದೆ. ಅದರ ಪಕ್ಕದಲ್ಲಿ ಒರೆಸುವ ಮಾಪನ್ನು ನೀವು ನೋಡ್ತೀರಾ. ಅದರ ಕೆಳಗಡೆ ನಿಮಗೆ ಕಾಣಿಸುವುದಾದರೆ ಅದರ ನೀರು, ಅದರೆಲ್ಲ ಲೋಷನ್ಸು ಎಲ್ಲ ಇಟ್ಟಿರುವುದನ್ನು ನೀವು ನೋಡ್ತಾ ಇರ್ತೀರ. ಆದರೆ ಅದರ ಪಕ್ಕದಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತು, ಮೆದುಳು. ಇದ್ಯಾರಿಗೂ ಗೊತ್ತಿಲ್ಲ ಪಾಸ್ಟ್ರೇ, ನಮಗೆಲ್ಲ ಗೊತ್ತು ಅಂತ ನೀವು ಅಂದುಕೊಳ್ಳಬಹುದು. ಈ ಚಿತ್ರದಲ್ಲಿ ಏನಿದೆ ಅಂತ ನೀವು ಕೂಡ ಕೆಲವು ಸಾರಿ ಯೋಚನೆ ಮಾಡಬಹುದು. ನಾವು ಅನೇಕ ಸಾರಿ ಪಾಪ ಮಾಡುತ್ತೇವೆ. ಹೇಗೆ ಪಾಪ ಮಾಡುತ್ತೇವೆ? ಕೈಗಳಿಂದ, ಕಾಲುಗಳಿಂದ, ನಮ್ಮ ಕಣ್ಗಳಿಂದ, ಬಾಯಿಂದ, ಕಿವಿಗಳಿಂದ ಮಾಡುತ್ತೇವೆ. ನೀವು ಹೇಳ್ಬೋದು, ನಾನು ಪಾಪ ಮಾಡೋದಿಲ್ಲ, ನಾನು ಕಣ್ಣು ಮುಚ್ಕೊಳ್ತೀನಿ ಅಂತ ಹೇಳ್ಬೋದು. ಇಲ್ಲಪ್ಪ, ನಾನು ಪಾಪ ಮಾಡೋದಿಲ್ಲ, ನಾನು ಬಾಯಿ ಮುಚ್ಕೊಳ್ತೀನಿ ಅಂತ ಹೇಳ್ಬೋದು. ಇಲ್ಲ, ನಾನು ಪಾಪ ಮಾಡೋದಿಲ್ಲ, ನಾನು ಕಿವಿ ಮುಚ್ಕೊಳ್ತೀನಿ ಅಂತ ಹೇಳ್ಬೋದು. ನನ್ನ ಕೈ ಕಟ್ಕೊಳ್ತೀನಿ, ನನ್ನ ಕಾಲನ್ನು ಕಟ್ಟಾಕ್ತೀನಿ, ನಾನು ಪಾಪ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ಹೇಗೆ ಪಾಪ ಮಾಡ್ತೀನಿ? ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಲ್ವಾ ಅಂತ ಹೇಳ್ಬೋದು. ನೋಡಿದ್ದೀವಿ ಜನವೇ, ಕೈಗಳು ಕಟ್ಟಬಹುದು, ಕಾಲುಗಳನ್ನು ಕಟ್ಟಬಹುದು, ಕಿವಿಗಳನ್ನು ಮುಚ್ಚಿಕೊಳ್ಳಬಹುದು, ಕಣ್ಣುಗಳನ್ನು ಮುಚ್ಚಿಕೊಳ್ಳಬಹುದು, ಬಾಯನ್ನು ಮುಚ್ಚಿಕೊಳ್ಳಬಹುದು. ಆದರೆ ಇಲ್ಲಿ ನಾವು ಇವತ್ತು ನೋಡ್ತಾ ಇರುವಂಥ ವಿಚಾರ ಏನೆಂದರೆ ಮೆದುಳು. ಅಂದರೆ ಇವೆಲ್ಲ ಬಾಹ್ಯವಾಗಿರುವಂಥ ಇವೆಲ್ಲವುಗಳನ್ನು ನೀವು ಮುಚ್ಚಿಕೊಳ್ಳಬಹುದು, ಆದರೆ ನಿಮ್ಮ ಆಲೋಚನೆಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಯೌವನ ಪ್ರಾಯದಲ್ಲಿರುವಾಗ ಯೌವನದ ಇಚ್ಛೆಗಳು, ಸಂಸಾರಿಕರಾಗಿರುವಾಗ ಸಂಸಾರಗಳನ್ನು ನಡೆಸುವುದಕ್ಕಿರುವ ಇಚ್ಛೆಗಳು, ಮುಪ್ಪಿನ ಪ್ರಾಯದಲ್ಲಿ ಕೆಲವು ಇಚ್ಛೆಗಳು, ಹೀಗೆ ಮಕ್ಕಳು, ಯೌವನಸ್ಥರು, ವೃದ್ಧರು ಎಲ್ಲೇ ಆದರೂ ಕೂಡ ತಮ್ಮ ಮೈಂಡನ್ನು, ತಮ್ಮ ಮೆದುಳನ್ನು, ತಮ್ಮ ಯೋಚನೆಗಳನ್ನು ಖಂಡಿತವಾಗಿ ಕಟ್ಟಿಡಲಿಕ್ಕೆ, ಅವುಗಳನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿಯ ಕನಸುಗಳಲ್ಲಿ ಅಲ್ವಾ, ಮಾಡುವ ಆಲೋಚನೆಗಳಲ್ಲಿ ಯಾರನ್ನೋ ಒಬ್ಬರನ್ನ ನೆನೆಸಿಕೊಂಡು, ಯಾವುದನ್ನೋ ಒಂದನ್ನು ನೆನೆಸಿಕೊಂಡು ಕೋಪ ಮಾಡಿಕೊಳ್ಳೋದಾಗಿರ್ಬೋದು. ಶರೀರ ಇಚ್ಛೆಯಾಗಿ ಒಂದು ವೇಳೆ ಬೇರೆಯವ್ರನ್ನ ಮೋಹಿಸುವುದಾಗಿರಬಹುದು, ನಾವು ಮಾಡ್ತಾ ಇರ್ತೇವೆ. ಹಾಗಾದರೆ ಕೈಗಳನ್ನು ಪಿಲಾತನ ಹಾಗೆ ಶುದ್ಧೀಕರಣ ಮಾಡಿಕೊಳ್ಳಬಹುದು. ನನ್ನ ಕಾಲುಗಳು ಪಾಪಕ್ಕೆ ಹೊಂಚು ಹಾಕದ ಹಾಗೆ, ಓಡದ ಹಾಗೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ಬೋದು. ನನ್ನ ಬಾಯೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ನನ್ನ ಕಣ್ಣುಗಳೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ನನ್ನ ಕಿವಿಗಳು ಕೇಳಲಾರದ ಹಾಗೆ ಮುಚ್ಚಿಕೊಂಡಿದ್ದೇನೆ ಅಂತ ನೀವು ಹೇಳ್ಬೋದು. ಹಾಗಾದರೆ ಮೆದುಳಿನ ಬಗ್ಗೆ ಏನು ಮಾಡೋದು? ಒಂದು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ. ಕೀರ್ತನೆಗಳು 51:9 ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಈ ಚಿತ್ರದಲ್ಲಿ ಒಂದು ವೇಳೆ ಆ ಸಹೋದರಿ, ಅದು ಬರೀ ಇಮ್ಯಾಜಿನೇಷನ್ನು, ಇದೇನು ಬೇರೆ ಹಂಗಿದೆ ಅಂತ ನೀವು ನೋಡೋಕ್ಕೆ ಹೋಗ್ಬೇಡಿ, ನಾವು ತಯಾರು ಮಾಡೋಕ್ಕಾಗಲ್ಲ. ಇರುವ ಚಿತ್ರ, ನೋಡಿದ ಚಿತ್ರ ನನಗೆ ಬೆಸ್ಟ್ ಅನ್ನಿಸ್ತು, ನಿಮಗೆ ತೋರಿಸ್ಬೇಕನ್ನಿಸ್ತು. ನಮ್ಮ ಮೆದುಳನ್ನು, ನಮ್ಮ ಆಲೋಚನೆಗಳನ್ನು ನಾವೇ ಕ್ಲೀನ್ ಮಾಡ್ಕೋಬೇಕು. ಬೇರೆ ಯಾರೂ ಕ್ಲೀನ್ ಮಾಡೋಕ್ಕಾಗಲ್ಲ. ಅಂದರೆ ನನ್ನ ಉದ್ದೇಶ, ನಾವು ಅವಕಾಶ ಕೊಡಬೇಕು. ಈಗ ನಮ್ಮ ಕೆಟ್ಟ ಆಲೋಚನೆಗಳು, ದುರಾಭ್ಯಾಸಗಳು, ದುಷ್ಟಾಲೋಚನೆಗಳು, ನೋಡುವ ನೋಟ, ಮೋಹದ ನೋಟ, ಕಾಮದ ನೋಟ, ಸುಳ್ಳಿನ ನೋಟ, ಕಳ್ಳತನದ ನೋಟ, ಮೋಸದ ನೋಟ, ಈ ಆಲೋಚನೆಗಳನ್ನು
ಕಂಟ್ರೋಲ್ ಮಾಡಬೇಕಾದ್ರೆ ನನ್ನ ಪ್ರಿಯ ದೇವಜನವೇ, ನೀವು ನಾನು ಏನು ಮಾಡಬೇಕಾಗುತ್ತೆ? ದೇವರ ಸಹಾಯ ಕೇಳಬೇಕಾಗುತ್ತೆ. ನೋಡಿ, ಮನೆಯಲ್ಲಿ ಧೂಳು ಆದರೆ ಕ್ಲೀನ್ ಮಾಡ್ಬೋದು. ಕಬೋರ್ಡ್ಗಳಲ್ಲಿ ಅಲ್ಲಿ ಇಲ್ಲಿ ಮೇಲ್ಗಡೆ ಮಿಷಿನ್ಗಳನ್ನು ಉಪಯೋಗಿಸ್ಬೋದು, ಕೆಮಿಕಲ್ಗಳನ್ನು ಉಪಯೋಗಿಸ್ಬೋದು, ಲೋಷನ್ಗಳು ಉಪಯೋಗಿಸ್ಬೋದು. ಎಲ್ಲ ವಿಧವಾದಂಥ ಮಾರ್ಕೆಟಲ್ಲಿ ಸಿಗುವಂಥ ಯಾವುದನ್ನು ತಂದು ಇದರಲ್ಲಿ ಕ್ಲೀನ್ ಆಗಿಲ್ಲ ಅಂದರೆ ಅದು, ಅದರಲ್ಲಿ ಕ್ಲೀನ್ ಆಗಿಲ್ಲ ಅಂದರೆ ಇದು, ಈ ಬಟ್ಟೆ ಸೋಪುಗಳು ಇದೆಲ್ಲ ತೋರಿಸ್ತಾರಲ್ಲ ಆ ರೀತಿಯಾಗಿ. ಸಾಧಾರಣ ಡಿಟರ್ಜೆಂಟ್ ಇಲ್ಲವೇ ಇನ್ನೊಂದು ಡಿಟರ್ಜೆಂಟ್ ಯಾವುದು ಬೆಸ್ಟು ಅಂತ ತೋರಿಸುವ ಹಾಗೆ ನಮ್ಮ ಆಲೋಚನೆಗಳನ್ನು ಶುದ್ಧೀಕರಣ ಮಾಡಿಕೊಳ್ಳುವುದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಯಾವಾಗ ನೋಡಿದ್ರೂ ಅದೇ ಯೋಚನೆ ಬರುತ್ತೆ, ಅದೇ ಜ್ಞಾಪಕ ಬರುತ್ತೆ. ಅದನ್ನು ಮರೆತೋಗೋಕ್ಕಾಗಲ್ಲ, ಅದನ್ನು ಬಿಟ್ಬಿಡೋಕ್ಕಾಗ್ತಾ ಇಲ್ಲ, ಅದನ್ನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅನೇಕ ಸಾರಿ ನೀವು ನನ್ನ ಆಲೋಚನೆಗಳನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳೋದು ಅಂತ ಅಂದುಕೊಳ್ತಾ ಇದ್ದೀರಾ. ದೇವಜನವೇ, ಮೊಟ್ಟ ಮೊದಲನೇದಾಗಿ ದೇವರ ಹತ್ರ ಕೇಳಿಕೊಳ್ಳಬೇಕು. ಅಪ್ಪ, ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರ ಬಳಿಯಲ್ಲಿ ನಾವು ದೇವರ ಹತ್ರ ಕೇಳ್ಕೋಬೇಕು. ದೇವರೇ, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಇವತ್ತು ನಿಮ್ಮ ಆಲೋಚನೆಗಳು ಅಳಿಸಲ್ಪಡಬೇಕಾದರೆ, ಕೆಟ್ಟ ಆಲೋಚನೆಗಳು, ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ಈ ಚಿತ್ರ ನಿಮಗೆ ಯಾವಾಗಲೂ ಜ್ಞಾಪಕ ಇರಬೇಕು. ಕೆಲವು ಚಿತ್ರಗಳು, ನನಗಿಷ್ಟವಾದ ಚಿತ್ರಗಳು ಸಿಕ್ಕಿದಾಗ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. ಯಾಕೆಂದರೆ ಅವು ಬಹಳ ಅರ್ಥಪೂರ್ಣ ಕೊಡುವಂಥದ್ದಾಗಿದೆ. ದೇವರು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ಬಾಹ್ಯ ಅಂಗಾಂಗಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನಿಸಬಹುದು, ಆದರೆ ನಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಸಾಧ್ಯಪ್ಪ. ಯೇಸುವಿನ ನಾಮದಲ್ಲಿ ಇವತ್ತು ಯಾರೆಲ್ಲ, ದೇವರೇ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡಪ್ಪ, ನನ್ನ ಕೆಟ್ಟ ಯೋಚನೆಗಳನ್ನೆಲ್ಲ, ದುರಾಲೋಚನೆಗಳ, ದುಷ್ಟಾಲೋಚನೆಗಳನ್ನು, ಕಾಮದ ಆಲೋಚನೆಗಳನ್ನು, ಎಲ್ಲ ಸೈತಾನನ ಆಲೋಚನೆಗಳನ್ನು ಬಿಟ್ಟು ಬಿಡುವುದಕ್ಕೆ ನನಗೆ ಸಹಾಯ ಮಾಡಪ್ಪ. ನಿನ್ನ ಪ್ರಿಯ ಮಗನಾಗಿ ನಾನು ಜೀವಿಸುವಂತೆ ನೀನು ನನ್ನನ್ನು ಶುದ್ಧೀಕರಿಸಿದರೆ ಎಲ್ಲವೂ ಶುದ್ಧಿಯಾಗುತ್ತದೆ. ದಾವೀದ ಭಕ್ತನು ಕೇಳಿದ ಹಾಗೆ ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನ ಕೆಟ್ಟ ಆಲೋಚನೆಗಳನ್ನು, ಭಯದ ಆಲೋಚನೆಗಳನ್ನು, ಮೋಸದ ಆಲೋಚನೆಗಳನ್ನು, ಆತಂಕದ, ಕಳವಳದ, ಕೋಪದ, ಅಸೂಯೆ ಪಡುವ, ಹೊಟ್ಟೆ ಕಿಚ್ಚಿನ ಎಲ್ಲ ಆಲೋಚನೆಗಳನ್ನು ನೀನು ದಯಮಾಡಿ ತೊಳೆದು ಬಿಡಪ್ಪ. ನನ್ನನ್ನು ಶುದ್ಧ ಮಾಡು, ಆಗ ನಾನು ಶುದ್ಧನಾಗುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಈ ಮಾತಿನಂತೆ ನಮ್ಮೊಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಣ ಮಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಾತನು, ನಮ್ಮನ್ನು ಶುದ್ಧಿ ಮಾಡುವಾತನು, ನಿನಗೆ ಮೆಚ್ಚುಗೆಯಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಈ ಚಾನಲಲ್ಲಿ ಬಂದು ವಾಕ್ಯವನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಶಲೋ, ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.